ಅಡುಗೆ ಮಾಡಿದ್ರು ಯಾರಿಗೂ ಏನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಎಲ್ಲರೂ ಒಂದೊಂದು ಥರ ಹೇಳ್ತಾರೆ. ಅದೇ ನಮ್ಮ ಮನೆಯಲ್ಲಿ ಆಗಿದ್ದಿದ್ರೆ ನಮ್ಮಮ್ಮ ಮಾಡಿ ಅಡುಗೆನ ನನ್ನ ಮುಂದೆ ತೊಗೊಂಡು ಬರ್ತಾಯಿದ್ರು. ಏನು ಮಾಡೋಣ, ಹಣೆ ಬರ ಎಲ್ಲ ಅನುಭವಿಸ್ಬೇಕು. ಹೆಣ್ಮಕ್ಳು ಜೀವನನೇ ಇಷ್ಟ ಆಗೋಗಿದೆ. ಆದರೂ ನಮ್ಮಮ್ಮ ಯಾಕೋ ತುಂಬ ನೆನಪಾಗ್ತಾ ಇದ್ದಾರಲ್ಲ, ಏನು ಮಾಡೋದು ಚೂರು ಗೊತ್ತಾಗ್ತಾ ಇಲ್ಲ. ಜೀವನ ಅನ್ನೋದು ಹೇಗೆ ಮುಂದೆ ಸಾಗಿಸೋದು ಅನ್ನೋದು ಗೊತ್ತಾಗಲ್ಲ. ಏನು ಮಾಡೋದು, ಮಕ್ಕಳು, ಮನೆ, ಸಂಸಾರ, ಜವಾಬ್ದಾರಿಗಳು ಅದೇ ಆಗೋಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಮೊಟ್ಟೆ ಬೇಯಿಸಿದ್ದೀನಿ, ಅದರಲ್ಲೇ ಏನಾದರೂ ಮಾಡೋಣ, ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದ್ರು ನಮ್ಮತ್ತೆ. ಇನ್ನೂ ಮಾಡಿಲ್ಲ ಅಂದರೆ ನನ್ನಂತೂ ಸಾಯಿಸ್ಬಿಡ್ತಾರೆ. ನನ್ನ ಗಂಡ ಎಲ್ಲ ಹೋದ್ರ, ಇವತ್ತು ಆಫೀಸ್ ರಜಾ ಅಂತ ಹೇಳಿದ್ರು. ಆದರೂ ಏನು ಕಾಣಿಸ್ತಾ ಇಲ್ವಲ್ಲ, ಏನು ಹೋದ್ರು? ಸುಶೀಲಾ, ಸುಶೀಲಾ, ಆಯ್ತಾ ಎಲ್ಲ ತಿಂಡಿ? ಇಷ್ಟೊತ್ತಾಯ್ತಾ ನಾನು ಹೇಳಿ, ಇನ್ನೂ ಅಡುಗೆ ಮಾಡಿಲ್ವಾ ನೀನು? ಯಾಕೋ ಬರ್ತಾ ಬರ್ತಾ ಜಾಸ್ತಿ ಆಗಿದೆ. ಹೇಳಿದ್ದು ಕೆಲಸ ಒಂದೂ ಮಾಡ್ತಾ ಇಲ್ಲ, ಏಕೆ? ಒಬ್ರು ನನ್ನ ಮಾತೇ ಕೇಳ್ತಾ ಇಲ್ಲ. ಎಷ್ಟೊತ್ತಾಯ್ತು ಎದ್ದಿ, ಒಂದು ಕಾಫಿ ತಗೊಂಬರೋರು ಗತಿ ಇಲ್ವಾ ಇಲ್ಲಿ? ಆಯಿತು ಅತ್ತೆ, ಬನ್ನಿ ತಿನ್ನಿ, ತಗೋಬರ್ತಾ ಇದ್ದೀನಿ ಒಂದು 5 ನಿಮಿಷ. ನೀನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಜೀವನನೇ ಇಷ್ಟು. ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದರು, ಮಾಡಿದ್ದೀನಿ. ಈಗ ತಿಂದು ಏನು ಹೇಳ್ತಾರೋ ಅದು ಗೊತ್ತಿಲ್ಲ, ಅದು ನೋಡಬೇಕು. ಮಕ್ಳಿಗೆ ಬೇರೆ ಎತ್ತಿಕ್ಬೇಕು, ಏನು ಮಾಡ್ತಾರೋ ಏನೋ, ಅವರೇ ತಿಂತಾರೋ ಇಲ್ಲ ಅವ್ರ ಮೊಮ್ಮಕ್ಕಳಿಗೆ ಕೊಡ್ತಾರೋ, ಏನು ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ಏನೇನಾಗುತ್ತೆ ಏನು ಕತೆ ಅಂತ. ಬಟ್ ಮಕ್ಕಳು ಇನ್ನೂ ಏನೂ ತಿಂದಿಲ್ಲ, ಹಾಗೆ ಸ್ಕೂಲ್ಗೆ ಹೋಗಿದ್ದಾರೆ. ಅವ್ರಿಗೆ ಏನು ಊಟ ಕೊಡೋದು ಏನು, ಅವ್ರು ಬಂದಮೇಲೆ ಏನು ಮಾಡಿಕೊಡೋದು ಒಂದು ಗೊತ್ತಾಗ್ತಾ ಇಲ್ಲ. ಅದು ಸರಿ, ನನ್ನ ಗಂಡ ಎಲ್ಲೋದ್ರು ಕಾಣಿಸ್ತಾನೆ ಇಲ್ವಲ್ಲ? ಮಾರ್ಕೆಟಿಗೆ ಬೇರೆ ಹೋಗಬೇಕಿತ್ತು. ಅಯ್ಯೋ, ಗುಂಡಕ್ಕ ಬೇರೆ ಬರ್ತೀನಿ ಅಂತ ಹೇಳಿದರು, ಒಂದು 10 ನಿಮಿಷ. ಹೋಗೆಲ್ಲ ಖಾಲಿ ಆಗಿದೆ, ತೊಗೊಬರ್ಬೇಕು. ಮಕ್ಕಳು ಬರೋ ಅಷ್ಟೊತ್ತಿಗೆ ಹೋಗಿ ಬಂದುಬಿಡಬೇಕು. ಮಕ್ಕಳು ಬಂದರೆ ಆಗೋದಿಲ್ಲ, ಅವ್ರ ಹತ್ರನೇ ಇರಬೇಕು. ತಗೊಳ್ಳಿ ಅತ್ತೆ, ತಿನ್ನಿ, ಊಟ ಮಾಡಿ. ಹಾಂ, ಯಾಕೆ ಇಷ್ಟೊತ್ತು? ಬೆಳಗ್ಗೆ ಎದ್ದು ಎಷ್ಟೊತ್ತಾಯಿತು? ಟಿಫನ್ ಮಾಡೋರು ಗತಿ ಇಲ್ಲ ಹೇಳಿ. ಇಷ್ಟೊತ್ತಿಂದ ಕಾಯ್ತಾ ಇದ್ದೀನಿ, ತೊಗೊಂಬಂದು ಕೊಡೋಕೆ ಇಷ್ಟೊತ್ತವರೆಗೂ ಮಾಡ್ತೀಯಾ? ಅದು ಅತ್ತೆ, ಅದು ಇಷ್ಟೊತ್ತವರೆಗೂ ಟೊಮೊಟೊ ಇರಲಿಲ್ಲ ಅತ್ತೆ. ಅಲ್ಲಿ ಇಸ್ಕೊಂಬರೋದಕ್ಕೆ ಹೋಗಿದ್ದೆ ಗುಂಡಕ್ಕನ ಮನೆಗೆ, ಏನೂ ಮನೇಲಿಲ್ಲ. ಐಟಮ್ಸ್ ಎಲ್ಲ ಖಾಲಿ ಆಗಿದೆ. ಗುಂಡಕ್ಕ ಬರ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಮಾರ್ಕೆಟಿಗೆ ಹೋಗ್ಬಿಟ್ಟು ತಗೊಬರ್ಬೇಕತ್ತೆ. ಮಕ್ಕಳು ಕೂಡ ಇವತ್ತೇನೂ ತಿನ್ಕೊಂಡು ಹೋಗಿಲ್ಲ. ನಾನು ಕೂಡ ಇವತ್ತು ಬೆಳಗ್ಗೆ ಲೇಟಾಗಿ ಎದ್ದೆ, ತಲೆನೋವು ಬಂದುಬಿಟ್ಟಿತ್ತು ನಿನ್ನೆ. ನಾನು ಕೂಡ ಇವತ್ತು ಬೇಗ ಎದ್ದೇಳಿಲ್ಲ ಅತ್ತೆ, ಸಾರಿ ಅತ್ತೆ. ನಾಳೆಯಿಂದ ಕರೆಕ್ಟ್ ಟೈಮಿಂಗ್ಸಿಗೆ ಮಾಡ್ಕೊಂಬರ್ತೀನಿ. ಇವತ್ತು ಒಂದು ದಿವಸ ತಿಂದು ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾಳೆಯಿಂದ ಕರೆಕ್ಟಾಗಿ ಮಾಡ್ಕೊಂಬರ್ತೀನಿ. ಅವರು ಏನೂ ತಿನ್ಕೊಂಡು ಹೋಗಿಲ್ಲ ಅತ್ತೆ. ಹೌದಾ, ಸರಿ ಆಯಿತು. ಅಲ್ಲಿ ಇಟ್ಬಿಟ್ಟು ಹೋಗು, ತಿನ್ಕೊತೀನಿ. ಹೋಗಿ ಬೇಗ ಬಾ. ಅಲ್ಲೇ ಮಾರ್ಕೆಟಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಕುತ್ಕೊಂಬೇಡ್ರಿ. ಆ ಗುಂಡಕ್ಕನ ಜೊತೆ ಸೇರ್ಕೊಂಡ್ರು ಅಂತೂ ಮಾತೋಗೋದೇ ಗೊತ್ತಾಗಲ್ಲ ನಿಮ್ಗಳಿಗೆ. ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಬಂದ್ಬಿಡ್ತೀರಾ. ಬೇಗ ಹೋಗಿ ಬೇಗ ಬರಬೇಕು ಮನೆಗೆ, ಸರಿನಾ? ಅದು ಸರಿ, ಏನು ಮಾಡಿದೆ ತಿಂಡಿ? ಅತ್ತೆ, ಸರಿ ಆಯಿತು ಅತ್ತೆ, ಬೇಗ ಹೋಗಿ ಬೇಗ ಬಂದುಬಿಡ್ತೀವಿ. ಟಿಫನ್ ಅತ್ತೆ, ಅದು ಎಗ್ ಬಿರಿಯಾನಿ ಮಾಡು ಅಂತ ಹೇಳಿದ್ರಿ, ಎಗ್ ಬಿರಿಯಾನಿ ಮಾಡಿದ್ದೀನಿ ಅತ್ತೆ. ಸರಿ ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು, ನಾನು ತಿನ್ಕೊತೀನಿ. ಬೇಗ ಹೋಗಿ ಬೇಗ ಬನ್ನಿ. ಸರಿ ಅತ್ತೆ, ಆಯಿತು. ಅಲ್ಲಿ ಇಟ್ಟಿದ್ದೀನಿ, ತಿನ್ಕೊಳ್ಳಿ. ಹಾಂ. ಸುಶೀಲಾ, ಸುಶೀಲಾ, ಆಯ್ತಾ ಎಲ್ಲ ಕೆಲಸ? ಮಾರ್ಕೆಟಿಗೆ ಬರ್ತೀನಿ ಅಂತ ಅನ್ನಲ್ಲ, ಬಾ ಬೇಗ. ನನಗೆ ಟೈಮ್ ಬೇರೆ ಇಲ್ಲಪ್ಪ, ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ. ಇದು ಬೇರೆ ಇಲ್ಲೇ ಕೂತೈತೆ ತಿನ್ಕೊಂಡು. ಏನೋ ತಿಂತೈತೆ, ಬೆಳಬೆಳಗ್ಗೆ ಮುಗಿಸ್ತೈತೆ ಬೆಳತ್ಲಾಗಿ. ಏನು ಬೆಳಬೆಳಗ್ಗೆ ಕುತ್ಕೊಂಡು ಕುತ್ಕೊಂಡ್ಬಿಟ್ರೆ ಏನು ಕೆಲಸನೂ ಮಾಡಲ್ಲ ಈ ಅಮ್ಮ. ಅವಳು ಎದ್ರುಕೊಂಡು ಸಾಯ್ಬೇಕು ಸುಶೀಲಾ ಪಾಪ. ನಾನಾಗಿದ್ದಿದ್ರೆ ಸರಿಯಾಗಿ ತೋರಿಸ್ತಿದ್ದೆ ಮಜಾ. ಬರ್ರಿ ಗುಂಡಕ್ಕವರು, ಬನ್ನಿ ಕುತ್ಕೊಳ್ರಿ. ಏನೋ ಮಾತಾಡ್ದಂಗಿತ್ತು, ಮೆತ್ತಿಗೆ ಜೋರಾಗಿ ಮಾತಾಡಿ ಸ್ವಲ್ಪ. ಏನೆಲ್ಲ ಮಾರ್ಕೆಟ್ಗೆ ಹೋಗ್ತಿದ್ದೀರೇನು? ಹೌದಕ್ಕ, ಅದು ಸ್ವಲ್ಪ ದನಗಳಿಗೆ ಇದಿರಲಿಲ್ಲ, ಗೂಸ ತರೋಣ ಅಂತ ಹೋಗ್ತಾ ಇದ್ವಕ್ಕ. ಏನು ಮಾಡೋದು, ಗೂಸ ಹಾಕ್ಲೇಬೇಕಲ್ಲ. ಹೌದಾ, ನೀನು ಒಂಥರ ಹಂಗೆ ಇದೆ ಬಿಡು. ಏನಕ್ಕದು, ಏನು ಹೇಳಿದ್ರಲ್ಲ? ಏನಿಲ್ಲ, ಏನು ಈ ನಡುವೆ ಸ್ಲಿಮ್ ಆಗಿಬಿಟ್ಟಿದ್ದೀರಲ್ಲ, ಎಲ್ಲ ವಾಕಿಗೆ ಹೋಗ್ತಾ ಇದ್ದೇನೋ ಅಂತ ಮಾತಾಡ್ತಾ ಇದ್ದೆ ಅಷ್ಟೇ ಕಣವ. ಅಯ್ಯೋ ಹೌದಕ್ಕ, ಅಷ್ಟೊಂದು ಸ್ಲಿಮ್ ಆಗಿ ಕಾಣಿಸ್ತಿದ್ದೀನಾ? ಬೆಳತ್ಲಾಗಿ ಪರವಾಗಿಲ್ಲ, ನಿಮ್ಮ ಕಣ್ಗಂತೂ ಸ್ಲಿಮ್ ಆಗಿ ಕಾಣಿಸಿದ್ನಲ್ಲ. ನನ್ನ ಗಂಡ ಅಂತೂ ಯಾವಾಗಲೂ ಡುಮ್ಮಿ ಅಂತ ಆಡ್ಕೊಂತಾನೆ ಕಣಕ್ಕ. ಬಿಡತ್ಲಾಗಿ ಸಣ್ಣ ಆಗ್ಬಿಟ್ಟಿದ್ದೀನ. ಬೆಳಗ್ಗೆ ಎದ್ದು ವಾಕ್ ಚೆನ್ನಾಗಿ ಮಾಡ್ತಾ ಇದ್ದೀನಿ ಇವಾಗ, ಅದಕ್ಕೇನೆ ಇಷ್ಟೊಂದು ಸ್ಲಿಮ್ ಆಗಿ ಕಾಣಿಸ್ತಿದ್ದೀನಿ ನಿಮ್ಮ ಕಣ್ಗೆ. ಭಾರಿ ಸ್ಲಿಮ್ ಆಗಿ ಕಾಣ್ತಿದ್ಯಾ ಗುಂಡಕ್ಕ, ಸಾಕಾಗಿ ಕಾಣಿಸ್ತಿದ್ಯಾ ಬಿಡು. ಹೆಂಗೆ ಸ್ಲಿಮ್ ಆಗೋದ ನನಗೊಂಚೂರು ಹೇಳ್ಕೊಡು. ಅದಾ, ಏನಿಲ್ಲ ಕಣಕ್ಕ, ಬೆಳಗ್ಗೆ ಒಂಚೂರು ಇಡ್ಲಿ ತಿಂದೆ ಚೆನ್ನಾಗಿ. ಇಡ್ಲಿ ಮಾಡಿದ್ದೆ ಮೆತ್ತಗೆ, ಮಲ್ಲಿಗೆ ಇಡ್ಲಿ ಹಂಗೆ ಚೆನ್ನಾಗಿ ಇಡ್ಲಿ ತಿಂದೆ ನೋಡು. ಏನಿಲ್ಲ, ತಿನ್ನು, ಒಂದು 15 ಇಡ್ಲಿ ತಿನ್ಬೇಕು ಚೆನ್ನಾಗಿ. ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಏನೂ ತಿಂದಿಲ್ಲ, ತುಂಬ ಹೊಟ್ಟೆ ಹಸಿತಾಯಿತು. ಏನು ಮಾಡಿದೆ ಗೊತ್ತಾ? ಅನ್ನ ಸಾಂಬಾರು ಒಂದು ಕುಕ್ಕರ್ ಮಾಡಿಕ್ಕಿದೆ ನೋಡು, ತಿಂದು. ನನ್ನ ಗಂಡಂಗೂ ಒಂಚೂರು ಮಿಗಿಸ್ತಿಲ್ಲ ಕಣಕ್ಕ, ಹಂಗೆ ತಿಂದಿದ್ದೀನಿ. ಅಷ್ಟು ಮಾಡಿ ನೋಡು, ನೀನು ಚೆನ್ನಾಗಿ ಸ್ಲಿಮ್ ಆಗ್ತೀಯಾ. ನೈಟ್ ಏನಿಲ್ಲ, ಒಂದು 15 ಮೊಟ್ಟೆ ಚೆನ್ನಾಗಿ ತಿನ್ನು. ಒಂದು ರಾಗಿ ಮುದ್ದೆ ಇಟ್ಟು ತಿಂದು, ಅದು ಯಾರೋ ಹೇಳೋರಲ್ಲ, ಡೋಲೋ 650 ಮಾತ್ರೆ, ಒಂದು ರಾಗಿ ಬಿಸಿ ಮುದ್ದೆ ತಿಂದರೆ ಸಾಕು. ಅದಾ ನಿನ್ನ ಸೀಕ್ರೆಟು. ಹಿಂಗೆ ಮಾಡಿದ್ರೆ ಮನೆ ಉದ್ಧಾರ. ಸರಿ ಕಣಕ್ಕ, ಮಾರ್ಕೆಟಿಗೆ
ಲೇಟ್ ಆಯ್ತು. ಹೇಳಿ ಸುಶೀಲಾ, ಕಾಣಿಸ್ತಾನೆ ಇಲ್ಲ ಬೆಳಗಿಂದನು. ಟೊಮೊಟೊ ಏನೋ ಈಸ್ಕೊಳಕ್ ಬಂದಿದ್ಲು. ಮಾರ್ಕೆಟಿಗೆ ಹೋಗೋಣ ಕಣೆ, ಟೊಮೊಟೊ ಖಾಲಿ ಆಗೈತಾ, ಹೋಗ್ಲಿ ನಮ್ಮನೇಲಿ ಎಲ್ಲ ಖಾಲಿ ಆಗೈತೆ, ಮಾರ್ಕೆಟ್ಗೆ ಹೋಗೋಣ ಅಂತಂದೆ. ಎಲ್ಲಿ ಕಾಣೆ ಆಗ್ಬಿಟ್ಟಾಳಕ್ಕ. ಹಾಂ ಇದ್ದಾಳೆ, ಅವಳೆಲ್ಲ ಹೋಗ್ತಾಳೆ. ಬ್ಯಾಗ್ ಏನೋ ಇರಲಿಲ್ಲ ಮಾರ್ಕೆಟ್ ತರಕ್ಕೆ, ಬ್ಯಾಗ್ ತಗೊಬರಕ್ಕೆ ಹೋಗೋಳೆ. ಕೂತ್ಕೊಳ್ರಿ ಬರ್ತಾಳೆ. ಅಯ್ಯೋ ಇಲ್ಲ ಕಣಕ್ಕ, ಟೈಮ್ ಆಯಿತು, ಮಕ್ಕಳು ಸ್ಕೂಲಿಂದ ಬೇರೆ ಬಂದ್ಬಿಡ್ತವೆ, ಅವಕ್ಕೆ ಬೇರೆ ಅಡುಗೆ ಮಾಡಬೇಕು. ಹೌದು ಸುಶೀಲಾ, ಊರಿಗೆ ಹೋಗ್ತೀನಿ ಅಂತಿದ್ಲಲ್ಲ, ಯಾವಾಗ ಹೋಗೋದು? ರಮ್ಮನ್ನೇನೋ ನೋಡಂಗಾಗೈತಂತೆ. ಹೌದಾ? ನನ್ನ ಹತ್ರ ಏನು ಹೇಳಿಲ್ವಲ್ಲ ಅವಳು. ಓ ಊರಿಗೆ ಹೋಗ್ತಾಳಂತೇನು? ನನ್ನ ಹತ್ರ ಏನು ಹೇಳಿಲ್ಲಪ್ಪ, ನಿಮ್ಮ ಹತ್ರ ಹೇಳಿದಳ ಏನು? ಹಂಗಾದ್ರೆ ಹೋಗಿ ಬರಲಿ ಬಿಡ್ರಿ, ರಜಾ ಇವಾಗ ಮಕ್ಕಳಿಗೆ, ಸ್ಕೂಲ್ ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಹೋಗಿ ಬಂದರೆ ಏನು? ಅಯ್ಯೋ ಹೋಗಿ ಬರಲಿ, ಅವ್ರ ತವ್ರ ಮನೆ ಅವಳು ಇಷ್ಟ, ಅದಕ್ಕೇನಲ್ಲ. ಇಲ್ಲಿ ಕೆಲಸಗಳು ಇರ್ತಾವಲ್ಲಮ್ಮ, ಅದಕ್ಕೋಸ್ಕರ ಅಷ್ಟೇ, ಇನ್ನೇನಲ್ಲ. ಹೋಗಿ ಬರಲಿ ಬಿಡಿ, ಅದಕ್ಕೇನಲ್ಲ. ಮೊಮ್ಮಕ್ಕಳನ್ನು ಕರ್ಕೊಂಡು ಹೋಗ್ಬಿಟ್ಟು ಇದ್ಬಿಟ್ಟು ಬರಲಿ. ಗುಂಡಕ್ಕ ಕಾಫಿ ಕುಡಿ ಬಾರಕ್ಕ, ಎಷ್ಟೊತ್ತಾಯ್ತು ಬಂದು? ನಾನು ರೆಡಿ ಆದೆ ಮಾರ್ಕೆಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ರಲ್ಲ ಬೇಗನೆ. ಅಯ್ಯೋ ಅವಾಗೇನೆ ಬಂದೆ ಕಣ್ ಸುಶೀಲಾ, ನನಗೂ ನಿಮ್ಮ ಅತ್ತೆಗೂ ಮಾತುಕತೆ ನಡೀತಾ ಇತ್ತು ಇಷ್ಟೊತ್ತವರೆಗೂ. ಯಾಕೆ ನೀನು ಕೇಳಿಸ್ಲಿಲ್ವಾ? ಅವಾಗ್ಲಿಂದನೂ ಮಾತಾಡ್ತಾ ಇದ್ದೀನಿ ಸುಶೀಲಾ ಸುಶೀಲಾ ಅಂತ ಒಂದೇ ಸಲ ಕುರಿತು ಕೂಗ್ತಾ ಇದ್ದೀನಿ, ಕೇಳಿಸ್ದಂಗಿದ್ಯಲ್ಲ ನೀನು ಒಳಗಡೆ. ಅಯ್ಯೋ ಅಕ್ಕ ಕೇಳಿಸ್ತಾ ಇತ್ತು, ಏನೋ ಮಾತಾಡ್ತಿದ್ರಲ್ಲ, ನಾನು ಸುಮ್ಮನಾದೆ ಅಕ್ಕ ಅಷ್ಟೇ. ಒಳಗಡೆ ತಿಂಡಿ ಎಲ್ಲ ಮಾಡಿದ್ನಲ್ಲ, ಅದೆಲ್ಲ ಪಾತ್ರೆ ಮಿಕ್ಕಿತ್ತು, ತೊಳಿತಾ ಇದ್ದೆ, ಹಂಗೆ ಬ್ಯಾಗ್ ಹುಡುಕ್ತಾ ಇದ್ದೆ, ಇಷ್ಟೊತ್ತವರೆಗೂ ಆಗೋಯ್ತು ನೋಡು. ಅಯ್ಯೋ ಪರವಾಗಿಲ್ಲ ಬಿಡು ಸುಶೀಲಾ, ಬಾ ಪರವಾಗಿಲ್ಲ, ಲೇಟ್ ಆಗ್ಬಿಡುತ್ತೆ, ಬೇಗ ಬಾ, ಮಕ್ಕಳು ಬೇರೆ ಸ್ಕೂಲಿಂದ ಬಂದ್ಬಿಡ್ತಾವ. ಆಮೇಲೆ ಏನು ಮಾಡೋದು, ಅಡುಗೆ ಬೇರೆ ಮಾಡಿಕ್ಬೇಕು, ತರಕಾರಿ ಬೇರೆ ಇರ್ಲಿಲ್ವಲ್ಲ, ಅದಕ್ಕೆ ಬೇಗ ಹೋಗಿ ಬಂದ್ಬಿಡೋಣ ಅಂತ ಬಂದೆ. ನೀನು ಬೇರೆ ತರಕಾರಿ ಇಲ್ಲ ಅಂದ, ಅದಕ್ಕೆ ಲೇಟ್ ಆಗ್ಬಿಡುತ್ತೆ, ಬಾ ಬೇಗ. ಹಾಂ ಸರಿ ಅಕ್ಕ ಆಯಿತು, ನಂದೇನಿಲ್ಲ, ರೆಡಿ ಆಗಿ ನಡೀರಿ ಹೋಗೋಣ. ಮತ್ತೆ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೀನತ್ತೆ ಬೇಗ, ಅಷ್ಟೊತ್ತಿಗೆ ನಮ್ಮ ಮಕ್ಕಳು ಏನಾದರೂ ಬಂದರೆ ತಿಂಡಿ ಹಾಕ್ಕೊಡಿ ಅತ್ತೆ, ಸ್ವಲ್ಪ ಮಾರ್ಕೆಟಿಗೆ ಹೋಗಿ ಬಂದ್ಬಿಡ್ತೀನಿ, ಬೇಗನೆ ಬಂದ್ಬಿಡ್ತೀನತ್ತೆ. ಹಾಂ ಆಯಿತು, ಬೇಗ ಬರ್ರಿ, ನಡೀರಿ ಯಾಕೆ ಹೋಗೋಣ ಬೇಗ. ಅಯ್ಯೋ ಏನು ಸುಶೀಲಾ, ನಡ್ಕೊಂಬಂದು ಸುಸ್ತಾಗೋಯ್ತಪ್ಪ ನನಗಂತೂ. ಬಸ್ ಎಷ್ಟೊತ್ತಾಗುತ್ತೋ ಬರೋದು? ಹಾಂ ಅಕ್ಕ ಇನ್ನೇನು ಬರುತ್ತೆ, ಇನ್ನೇನು ಇನ್ನೊಂದು 5 ಮಿನಿಟ್ಸ್ ಬರುತ್ತಕ್ಕ. ಸುಶೀಲಾ ಯಾಕೆ ಬೇಜಾರಾಗಿದ್ಯಾ, ಏನಾಯಿತು? ಹಾಂ ಅಕ್ಕ ಏನಿಲ್ಲ ಅಕ್ಕ, ಸ್ವಲ್ಪ ಬೇಜಾರಾಗ್ತಾ ಇತ್ತು ಯಾಕೋ ಇವತ್ತು, ಬೆಳಗಿಂದ ತಲೆನೋವು ಅಷ್ಟೇ, ಅಷ್ಟು ಬಿಟ್ರೆ ಏನಿಲ್ಲ. ಅಯ್ಯೋ ಯಾಕೆ ಸುಶೀಲಾ ಏನಾಯ್ತು? ಏನಾದರೂ ನೀರು ಕೊಡ್ಲಾ, ಸುಸ್ತಾಗ್ತಿದ್ಯಾ? ಅಯ್ಯೋ ಅಕ್ಕ ಆ ಥರ ಏನಿಲ್ಲ, ಅದು ಸ್ವಲ್ಪ ತಿಂಡಿ ತಿಂದಿರಲಿಲ್ಲ ಬೆಳಗ್ಗೆ, ನಿನ್ನೆ ರಾತ್ರಿಯಿಂದ ತಲೆನೋವು ಇತ್ತಲ್ಲ, ಅದಕ್ಕೆ ಹಂಗೆ ಆಗ್ತಿದೆ ಅಷ್ಟೇ, ಏನೂ ಆಗಲ್ಲ ಬಿಡಿ, ಸರಿ ಹೋಗುತ್ತೆ. ಅಯ್ಯೋ ಯಾಕೆ ಸುಶೀಲಾ ಏನಾಯ್ತು? ಬೆಳಗ್ಗೆ ತಾನೇ ಟೊಮೊಟೊ ಇಸ್ಕೊಳ್ಳೋದು, ಎಗ್ ಬಿರಿಯಾನಿ ಮಾಡ್ತೀನಿ ಅಂತ, ಯಾಕೆ ತಿನ್ನಲಿಲ್ವಾ ನೀನು? ಅದು ಅಕ್ಕ ಸ್ವಲ್ಪ ಮಾಡಿದ್ದೆ ಬೆಳಗ್ಗೆ, ನಮ್ಮ ಅತ್ತೆಗೆ ಹಾಕೊಟ್ಟೆ, ಮಕ್ಳಿಗೆ ಬೇರೆ ಇರಲಿಲ್ವಲ್ಲ, ಸ್ವಲ್ಪ ಎತ್ತಿಟ್ಟಿದ್ದೀನಿ, ಬಂದರೆ ಸ್ವಲ್ಪ ತಿನ್ಕೊಂಡು ಹೋಗ್ಲಿ ಅಂತ. ಅವರು ಬೆಳಗ್ಗೆ ಏನೂ ತಿಂಡಿ ತಿನ್ಕೊಂಡು ಹೋಗಿರ್ಲಿಲ್ಲ ಅಕ್ಕ, ಅದಕ್ಕೋಸ್ಕರ ಎತ್ತಿಟ್ಟೆ. ಅಯ್ಯೋ ಅವಳಿಗೇನೆ ಬಂದಿತ್ತು ರೋಗ, ಬೆಳಗ್ಗೆ ಕುತ್ಕೊಂಡು ಅಷ್ಟೊಂದು ಪಂಗಿಸ್ತಾ ಇದ್ಲು, ಅದು ಒಂಚೂರು ಕೊಡೋಕ್ಕಾಗಿಲ್ವ ನಿಮಗೆ? ಅಯ್ಯೋ ಅಕ್ಕ ಆ ಥರ ಎಲ್ಲ ಹೇಳ್ಬೇಡಿ ಬಿಡಿ ಅಕ್ಕ, ಒಬ್ಬರು ತಿನ್ನೋದ್ರ ಬಗ್ಗೆ ಆ ಥರ ಎಲ್ಲ ಮಾತಾಡಬಾರ್ದು, ಆ ಥರ ಎಲ್ಲ ಹೇಳ್ಬೇಡಿ ಬಿಡಿ, ಅವ್ರ ಪಾಡು ಅವ್ರದ್ದು ಆಗುತ್ತೆ, ನಮ್ಮದು ನೋಡ್ಕೊಳ್ಳೋಣ. ಆಗಲ್ಲ ಸುಶೀಲಾ, ಅದು ಆ ಅಮ್ಮಂಗೆ ಏನು ಬುದ್ಧಿ ಬೇಡವಾ? ಎಷ್ಟು ಕೆಲಸ ಮಾಡ್ತೀಯಾ, ಒಂಚೂರು ತಿಂಡಿ ಕೊಡೋಕ್ಕಾಗಲ್ವಂತ ಅಮ್ಮಂಗೆ? ಅಕ್ಕ ಬಸ್ ಬಂತು, ಬನ್ನಿ ಹೋಗೋಣ, ಆಮೇಲೆ ಸೀಟ್ ಸಿಗಲ್ಲ, ಬನ್ನಿ. ಹಾಂ ನಡಿ ಸುಶೀಲಾ, ಬೇಗ ನಡಿ, ಇದೊಂದೇ ಬಸ್ ಇರೋದು, ಲಾಸ್ಟ್ ಟೈಮಿಂಗ್ಸು, ನಡಿ ಬೇಗ. ಹೇಗೋ ಬಸ್ ಸಿಕ್ತಲ್ಲಕ್ಕ, ಸಾಕಷ್ಟೇ, ಸೀಟ್ ಸಿಕ್ತು ಬೇರೆ, ಬೇಗ ಹೋಗಿ ಬೇಗ ಬರ್ಬೋದು ಮಾರ್ಕೆಟಿಗೆ. ಅದು ಸರಿ ಅಕ್ಕ, ಬೆಳಗ್ಗೆ ಏನು ಕಿತ್ತಾಡ್ತಾ ಇದ್ರಲ್ಲ, ಸೌಂಡ್ ಕೇಳಿಸ್ತಾ ಇತ್ತು. ಅಯ್ಯೋ ಕೆಲಸ ಇತ್ತಲ್ಲ ಒಳಗಡೆ, ಅದಕ್ಕೆ ಸುಮ್ಮನಾದೆ. ಏನು ಕಿತ್ತಾಡ್ತಾ ಇದ್ದಿದ್ದು? ಏನೋ ರಂಗೋಲಿ ಅಂತ ಏನೋ ಕಿತ್ತಾಡ್ದಂಗಿತ್ತು. ಅಯ್ಯೋ ಅದಾ ಸುಶೀಲಾ, ಇಲ್ಲಿ ಕೇಳಿನಿ, ನಾನು ಹೇಳ್ತೀನಿ ಏನು ಅಂತದು. ಬೆಳಗ್ಗೆ ನನಗೆ ನೆನೆ ಸಾಕಾಗಿ ಎದ್ನ, ಹೊಟ್ಟೆ ಬೇರೆ ಹಸ್ತೋಗ್ಬಿಟ್ಟಿತ್ತು, ಟೀ ಮಾತಾ ಕುಡ್ದಿದ್ದೀನಿ ಕಣೆ. ಅದೇನಂತ ಅಂದರೆ ನನ್ನ ಗಂಡ ಎದ್ದೊಂಚೂರು ಟೀ ಮಾಡಿಕೊಡ್ಲಿಲ್ಲ ನೋಡು, ನನಗೂ ಸಿಟ್ಟು ಬಂದ್ಬಿಡ್ತಾ. ರಂಗೋಲಿ ಹಾಕು ಕೂತಿದ್ದೆ, ಅದೇ ಸಿಟ್ಟಿಗೆ ಎದುರುಗಡೆ ಮನೆ ಪಾರು ಇಲ್ವೇನೆ, ಪಾರು ಇವಾಗ ಹೊಸ್ದಾಗಿ ಬಂದವಳಲ್ಲ ಯಾರೋ ಪಾರು, ಅವಳೇನು ಮಾಡಿದ್ಲು ಗೊತ್ತಾ? ನಾನು ರಂಗೋಲಿ ಹಾಕ್ತಾ ಇದ್ರೆ ಬಾಗ್ಲು ತೊಳಿವಾಗ ನೀರು ಸಿಡಿಸ್ಬಿಡದ, ನಾನೇನು ಮಾಡಿದೆ ನೋಡು, ತಗೊಂಡೆ ತರಾಟೆಗೆ. ಆಮೇಲೆ ಅಯ್ಯೋ ಹೌದಾಕ, ನಾನು ಅನ್ಕೊಂಡೆ ಏನೋ ಕಿತ್ತಾಡ್ತಿದಾರಲ್ಲ ಅಂತ. ಆಮೇಲೆ ನಾನು ಆಡೋ ಜಗಳಕ್ಕೆ ನಾನು ಅನ್ಸಿದ ರಂಗೋಲಿನ ಅವಳೇ ಬಿಡಿಸ್ಬಿಟ್ಟು ಹೋದ್ಲು ಗೊತ್ತಾ. ಎಷ್ಟು ಖುಷಿ ಆಯ್ತು ನನಗೆ. ಕಿತ್ತಾಡೋದೇನೋ ಚೆನ್ನಾಗಿ ಕಿತ್ತಾಡಿದ್ವಿ, ಅವ್ರ ಗಂಡನೂ ಬಂದ, ನನ್ನ ಗಂಡನೂ ಹೋಗಿದ್ದೀವಿ ಜಗಳಕ್ಕೆ ಇವತ್ತು. ಅಯ್ಯೋ ಹೌದಾ ಅಕ್ಕ, ಹೋಗ್ಲಿ ಬಿಡಿ ಪಾಪ, ಇವಾಗ ಹೊಸ್ದಾಗಿ ಬಂದಿರೋದು ಅನ್ಸುತ್ತೆ, ಗೊತ್ತಾಗಿಲ್ಲ, ಏನೋ ಬಿಡಿ ಹೋಗ್ಲಿ. ಮತ್ತೆ ಈಗ ಬಂದ್ಬಿಟ್ಟು ನನಗೆ ಚಮಕ್ ಕೊಡ್ತಾವಳೆ, ಅದು ನನಗೆ ಯಾರೇಳು? ನಾನು ಗುಂಡಕ್ಕ, ನಾನು ಭಕ್ತಿನ ಬಗ್ಗಿಸ್ತೆ ನೋಡು ಸರ್ ಅವಳಿಗೆ. ಯಾರಮ್ಮ ಅದು? ಟಿಕೆಟ್ ತಗೊಳ್ರಿ, ಎಲ್ಲಿಗೆ ಹೋಗ್ಬೇಕು? ಅಣ್ಣ KR ಮಾರ್ಕೆಟಿಗೆ ಟಿಕೆಟ್ ಕೊಡಿ. ಹಾಂ ತಗೊಳ್ರಮ್ಮ, ಕೊಡ್ರಿ 20 ರೂಪಾಯಿ. ಹಾಂ ಬರಕ್ಕ ಬಂತು, ಇನ್ನೇನು ನೆಕ್ಸ್ಟ್ ಸ್ಟಾಪೇ ಹಿಡಿಯೋಣ.
ಓಕೆ ಫ್ರೆಂಡ್ಸ್, ಆಯಿತು. ನಾನಿವಾಗ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಹೊಸದಾಗಿ. ನೀವೆಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಬೇಕು ಫ್ರೆಂಡ್ಸ್. ಹಾಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೀನಿ. ನೆಕ್ಸ್ಟ್ ಏನೇನಿದೆಯೋ ಈ ವಿಡಿಯೋಸು ಎಲ್ಲನೂ ಬರುತ್ತೆ, ನೋಡ್ತಾ ಇರಿ ಫ್ರೆಂಡ್ಸ್. ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಇದಂತೂ ಮರಿಬೇಡಿ ಫಸ್ಟು. ಹಾಗೆ ನೋಡಿ, ಇಲ್ಲಿ ಗುಂಡಾಕನ್ ಸ್ಟೋರಿ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಗುಂಡಾಕನ್ ಸ್ಟೋರಿ ಮಾತ್ರ ಸಕ್ಕತ್ತಾಗಿದೆ. ಮತ್ತೆ ಅವರು ಪಾರು ಹೇಗೆ ಜಗಳ ಮಾಡ್ತಾರೆ ಅನ್ನೋದಂತೂ ನೀವು ವಾಚ್ ಮಾಡಲೇಬೇಕು. ಏನ್ ಗುಂಡಕ್ಕ, ಸರಿ ತಾನೇ? ನಾನು ಬಿಟ್ಬಿಡ್ತೀನಾ ನನ್ನ ಸುದ್ದಿಗೆ ಬಂದ್ರೆ? ನೋಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋಸ್ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ನಿಮಗೆ ಮುಂದಿನ ಎಪಿಸೋಡ್ಸು ಮುಂದಿನ ವಿಡಿಯೋದಲ್ಲಿ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಬಾಯ್. ಓಕೆ, ನಡಿ ನಡಿ ಸುಶೀಲಾ, ಬೇಗ ಮಾರ್ಕೆಟಿಗೆ ಲೇಟ್ ಆಗುತ್ತೆ. ನೀ ಮತ್ತೆ ಬೇರೆ ಪಂಗ್ಳಿಸ್ತಾ ಇಲ್ಲು ಎಗ್ ರೈಸ್ನ. ಆಮೇಲೆ ನಿನಗೆ ಎಲ್ಲಿ ಬಿಡದಾಳೆ ಖಾಲಿ ಮಾಡ್ಬಿಡ್ತಲ್ಲ. ನಡಿಯಮ್ಮ ಫಸ್ಟು.